ಕರ್ನಾಟಕ ಶಾಸ್ತ್ರೀಯ ಸಂಗೀತ ರತ್ನ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಶಂಭುನಾಥಪುರದ ಮಧುಶ್ರೀ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಆಚರಿಸಿ ಪ್ರತಿ ವರ್ಷ ಸೆಪ್ಟೆಂಬರ್ 26ರಂದು ಆಶ್ರಮಕ್ಕೆ 10,000 ರೂಪಾಯಿ ನೀಡುವುದಾಗಿ ಘೋಷಿಸಿದರು. ಯೌವನದಲ್ಲಿ ನಮಗೂ ವಯಸ್ಸಾಗುತ್ತದೆ ಎಂಬುದನ್ನು ಮರೆತು ಬಿಡುತ್ತೇವೆ. ಜನಸೇವೆ ಮಾಡುವುದು ಜನಾರ್ದನ ಸೇವೆಯೇ ಸರಿ. ಜೀವನದಲ್ಲಿ ಮನೆ, ಕಾರು, ಹಣ ಇವೆಲ್ಲ ನಶ್ವರವಾದ ಆಸ್ತಿ. ಆದರೆ ನನ್ನ ನಿಜವಾದ ಆಸ್ತಿ ಆರ್ಕೆಪಿ ಅಭಿಮಾನಿ ಬಳಗದ ಸದಸ್ಯರು. ಅವರು ಯಾವತ್ತೂ ಕರಗದ ಆಸ್ತಿ ಎಂದು ಅವರು ಭಾವೋದ್ವಿಕವಾಗಿ ಹೇಳಿದರು. ವೃದ್ಧಾಶ್ರಮದ ನಿರ್ವಹಣೆ ಕುರಿತು ಮಾತನಾಡಿದ ಅವರು, ಸ್ವಚ್ಛ ಮನಸ್ಸಿಲ್ಲದೆ ವೃದ್ಧಾಶ್ರಮ ನಡೆಸಲಾಗುವುದಿಲ್ಲ. ಸಾವಿತ್ರಮ್ಮ, ಮಧು, ಪ್ರಕಾಶ್, ರಾಜು ಅವರು ನಿಷ್ಕಲ್ಮಶ ಪ್ರೀತಿ ಮತ್ತು ಸೇವಾ ಭಾವನೆಯಿಂದ ಇದನ್ನು ಯಶಸ್ವಿಯಾಗಿ ಮುಂದುವರಿಸುತ್ತಿದ್ದಾರೆ. ಇದು ಅಪರೂಪದ ಸೇವಾ ಕಾರ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆ ಉತ್ಸಾಹದಿಂದ ನನಗೆ ಯಾವ ಶ್ರಮವೂ ಗೊತ್ತಾಗ್ತಾ ಇಲ್ಲ. ಸಾವಿತ್ರಮ್ಮ ಅಪ್ಪಾಜಿ ಅವರು, ಅಪ್ಪಾಜಿ, ಆಮೇಲೆ ಮಧು, ರಾಜು ಅವರು, ಪ್ರಕಾಶ್, ಇಂಥ ಒಂದು ಒಳ್ಳೆಯ ಸೇವೆ ಇದು ಮಾಡ್ತಾ ಇರುವಂಥದ್ದು. ಇಲ್ಲಿ ಸುಮಾರು ಒಂದು 15-14 ಜನ ಇಲ್ಲಿ ವೃದ್ಧರಿದ್ದಾರೆ. ಇವ್ರನ್ನ ನೋಡ್ಕೊಳ್ಳೋದಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬಾ ತಾಳ್ಮೆ ಬೇಕು. ಫೋನ್ ಬಿಟ್ಬಿಡು. ಸ್ವಯಂ ಸೇವಕ ಪ್ರಕಾಶ್ ಮಾತನಾಡಿ, ವೃದ್ಧಾಶ್ರಮದ ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ. ಕೆಲ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದೇವೆ. ಇದು ಅರ್ಕಲ್ಗೂಡು ಜನರ ಸಹಕಾರದಿಂದ ಸಾಧ್ಯವಾಗಿದೆ. ಆದರೆ ಶಂಭುನಾಥಪುರ ಸೇತುವೆಯಿಂದ ವೃದ್ಧಾಶ್ರಮದವರೆಗೆ ರಸ್ತೆ ಹದಗೆಟ್ಟಿದೆ. ಶಾಸಕರು ಶೀಘ್ರದಲ್ಲೇ ರಸ್ತೆ ರಿಪೇರಿ ಮಾಡಿಸಿಕೊಡಬೇಕು ಎಂದು ಮನವಿ ಮಾಡಿದರು. ವಿಶೇಷವಾಗಿ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಒಂದು 8 ಜನ ಇದ್ರು, ಆಮೇಲೆ ಒಂದು 15 ಜನ ಆದ್ರು, ಆಮೇಲೆ 20 ಜನ ಆದ್ರು, ಆಮೇಲೆ 28 ಜನ ಆದ್ರು, ಆಮೇಲೆ 7 ಜನ ಡೆತ್ ಆಗಿದ್ರು. 7 ಜನ ಡೆತ್ ಆದ್ರು. ಆ ಡೆತ್ ಆದಂತ ಸಮಯದಲ್ಲಿ ನಾವು ಅವ್ರಿಗೆ ಅವರ ಪೋಷಕರುಗಳಿಗೆ ಅಥವಾ ಮನೆ ವಾಲಂಟಿಯರ್ಸ್ಗೆ ಯಾವ್ದಾದ್ರು ಫೋನ್ ಮಾಡಿದ್ರೆ ನಮಗೆ ಬೇಡ ಅಂತ ಹೇಳುವಂತ ಸಂದೇಶ ಇತ್ತು. ಅವಾಗ ನಾವು 4 ಜನ ಸೇರಿ ಇಲ್ಲೇ ಹಂದಿಕಟ್ಟೆ ಬರಲಿ 7 ಜನವನ್ನ ಸಮಾಧಿ ಮಾಡಿದ್ವಿ. ಯಾರು ಕೂಡ ಇಲ್ಲ. ಅವರಿಗೆ ನಾವೇ ಸಂಸ್ಕಾರ ಮಾಡೋದು, ನಾವೇ ತೊಳೆಯೋದು, ನಾವೇ ಪೂಜೆ ಮಾಡೋದು, ಒಟ್ಟು ನಾವೇ ಇಲ್ಲೇ ಶವ ಸಂಸ್ಕಾರ ಮಾಡ್ತಾ ಇದೀವಿ. ಒಂದು ಇಲ್ಲೇ ಶ್ರೀರಾಮ್ಪುರದ ಒಂದು ಕೇಸ್ ಡೆತ್ ಆಯ್ತು. ಅದು ಕೂಡ ತುಂಬಾ ಕ್ರಿಟಿಕಲ್ ಇತ್ತು. ಯಾರಾದ್ರೂ ಬಂದು ತಗೊಂಡೋಗ್ರಪ್ಪ ಅಂತ ಅವ್ರ ಮನೆಗೆ ಹೋಗಿ ಹೇಳಿದ್ವಿ. ಅವ್ರ ಮನೆಯವ್ರು ಇಲ್ಲಿಗೆ ಬಂದ್ರೆ ಹೊರತು ಆ ಹೆಣನೂ ಸಹ ಮುಟ್ಲಿಲ್ಲ. ಅವರು ನಮಗೆ ಬೇಡ ಅಂತಾನೆ ಹೊರಟೋದ್ರು. ಅವರು ಕೊನೆಗೆ ನಾವೇ ಇಲ್ಲೇ ಹಂದಿಕಟ್ಟೆ ಬಾರೆಯಲ್ಲಿ ನಾವೇ ಒಂದು 5 ಜನ ಸೇರಿ ನಮ್ಮ ಆಶ್ರಮದವರು ಸ್ವಲ್ಪ ಓಡಾಡೋಂಥವರೆಲ್ಲ ಸೇರಿ ನಾವಿದ್ರು ನಮ್ಮ ಅಂತ. ಈ ಸಂದರ್ಭದಲ್ಲಿ ವೃದ್ಧರಿಗೆ ಬೆಡ್ಶೀಟ್ಗಳು ಹಾಗೂ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವೃದ್ಧಾಶ್ರಮದ ಸಾಂಸ್ಕೃತಿಕ ಕಾರ್ಯದರ್ಶಿ ಸಾವಿತ್ರಮ್ಮ, ವ್ಯವಸ್ಥಾಪಕ ಮಧು, ಸ್ವಯಂ ಸೇವಕ ಪ್ರಕಾಶ್, ಸರ್ಕಾರಿ ಆಸ್ಪತ್ರೆಯ ಐಸಿಟಿಸಿ ಆಪ್ತ ಸಮಾಲೋಚಕ ಪರಶುರಾಮ್, ಪ್ರಯೋಗಶಾಲಾ ತಂತ್ರಜ್ಞಾನಿ ಗೌರಮ್ಮ, ಆರ್ಕೆಪಿ ಬಳಗದ ವಾಟಲ್ ರಮೇಶ್, ಯೋಗೇಶ್ ಕಾರ್ಗಲ್, ತಿಲಕ್ ಕುಮಾರ್, ಪ್ರವೀಣ್, ಪ್ರಿಂಟಿಂಗ್ ಪ್ರೆಸ್ ಮಂಜು, ಕಲಿಮುದನಹಳ್ಳಿ ವಿಜಿ, ಕಾಫಿ ಗುರು, ಉಮೇಶ್, ಆಟೋ ವಿಜಿ, ಆಟೋ ಥರ್ಮ ಮತ್ತಿತರರು ಉಪಸ್ಥಿತರಿದ್ದರು.